ಹಾಯ್ ಎಲ್ರಿಗೂ ನಮಸ್ಕಾರ. ರೇಖಾ ಕುಮಾರ್ ಕ್ರಿಯೇಟಿವ್ ಹಬ್ಗೆ ಸ್ವಾಗತ. ಇವತ್ತು ನಾನು ಪಾಲಕ್ ಪನ್ನೀರ್ ಹೇಗೆ ಮಾಡೋದು ಅಂತ ಹೇಳ್ತಿದ್ದೀನಿ. ಇದು ತುಂಬ ಸಿಂಪಲ್ಲು ಮತ್ತು ಹೆಲ್ದಿ ಕೂಡ, ಮತ್ತು ಮಕ್ಕಳಿಗೆ ಮಾಡಿಕೊಡ್ಬೇಕು ಇದನ್ನು. ನೋಡಿ, ಇದಕ್ಕೆ ಏನೇನು ಬೇಕು ಪಾಲಕ್ ಪನ್ನೀರ್ಗೆ ಅಂತ ನೋಡೋಣ. ಇಲ್ಲಿ ನಾನು 2 ಟೊಮೆಟೊ ಮತ್ತು 4 ಈರುಳ್ಳಿ ತೊಗೊಂಡಿದ್ದೀನಿ, ಮೀಡಿಯಮ್ ಸೈಜ್ದು, ಮತ್ತು ಗೋಡಂಬಿ ಮತ್ತು ಪಾಲಕ್ ಪನ್ನೀರು. ಇದು 200 ಗ್ರಾಮ್ ತೊಗೊಂಡಿರೋದು, ನಂದಿನಿ ಪನ್ನೀರ್ ಇದು. ಮತ್ತು ಈರುಳ್ಳಿ ಟೊಮೆಟೊನ ಸಣ್ಣದಾಗಿ ಹೆಚ್ಕೋಬೇಕು. ಇಲ್ಲಿ ಗೋಡಂಬಿನ ನೆನೆಸಿರೋದು ರುಬ್ಬೋದಕ್ಕೆ. ಮತ್ತು ಸ್ಪೈಸಸ್ಸು ಇಲ್ಲಿ 1 ಟೇಬಲ್ ಸ್ಪೂನು ಧನಿಯಾ ಪುಡಿ, ಮತ್ತು ಜೀರಿಗೆ, ಅರಿಶಿನ ಪುಡಿ, ಗರಂ ಮಸಾಲೆ ಇದೆಲ್ಲ 1 ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಒಂದು ಅರ್ಧ ಇಂಚ್ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಒಂದು 5-6 ಇಲ್ಕು, ಮತ್ತು ಕಸೂರಿ ಮೇಥಿ ತೊಗೊಂಡಿದ್ದೀನಿ. ಸ್ಪೈಸಸ್ ನಾನು ಜಾಸ್ತಿ ಆ್ಯಡ್ ಮಾಡಿಲ್ಲ, ಯಾಕಂದರೆ ಮಕ್ಕಳು ತಿನ್ನಬೇಕಂತ ನಾನು ಜಾಸ್ತಿ ಸ್ಪೈಸಸ್ ಹಾಕಿಲ್ಲ, ನೀವು ನೋಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲಿ ಪನ್ನೀರು 200 ಗ್ರಾಮ್ ತೊಗೊಂಡಿರೋದು, ನಂದಿನಿ ಪನ್ನೀರು. ಕ್ಯೂಬ್ ಥರ ಕಟ್ ಮಾಡಿದ್ದೀನಿ ಸಣ್ಣದಾಗಿ. ಇದು ಮತ್ತು ಪಾಲಕ್ ಸೊಪ್ಪು ಒಂದು ಕಟ್ಟು ತೊಗೊಂಡಿದ್ದೀನಿ. ಇಲ್ಲಿ ನಾನು ಜಾಸ್ತಿ ತೊಗೊಂಡಿದ್ದೀನಿ, ಸ್ವಲ್ಪ ನನ್ನ ಮಗಳಿಗೆ ಚಪಾತಿನಲ್ಲಿ ಹಾಕಿ ರುಬ್ಬಿ ಕೊಡೋಣ ಅಂತ. ಮತ್ತು ಈಗ ನೋಡಿ, ನೀರು ಹಾಕ್ಕೊಂಡಿದ್ದೀನಿ ಒಂದು ಪಾತ್ರೆಗೆ. ಇದನ್ನು ಜಾಸ್ತಿ ಬೇಯಿಸಬೇಕು ಅಂತ ಏನಿಲ್ಲ, ಬಿಸಿ ನೀರಿಗೆ 1-2 ನಿಮಿಷ ಹಂಗೆ ಕುದಿಸಿ ತೆಗೆದ್ರೆ ಸಾಕು. ಆ ಫ್ಲೇವರ್ ಹಂಗೆ ಇರುತ್ತೆ, ಜಾಸ್ತಿ ಬೇಯಿಸೋದು ಚೆನ್ನಾಗಿರಲ್ಲ. ಸೊ ಇದನ್ನು ತಗೋತಾ ಇದ್ದೀನಿ. ಇದನ್ನು ನಾನು ಒಂದು ತಣ್ಣೀರು ಬೌಲ್ಗೆ ತಣ್ಣೀರು ಹಾಕ್ಕೊಂಡು ತಗೋತಾ ಇದ್ದೀನಿ. ಬೇಗ ರುಬ್ಬೋದಕ್ಕೆಲ್ಲ ಈಸಿ ಆಗುತ್ತೆ, ಟೈಮ್ ಸೇವ್ ಆಗುತ್ತೆ ಅಂತ. ಇದು ಆರಿಸೋಕ್ಕೆಲ್ಲ ಟೈಮ್ ಬೇಕಲ್ಲ, ಸೊ ಹಂಗಾಗಿ ತಣ್ಣೀರು ಬೌಲಿಗೆ ತೊಗೊಂಡು ಹಾಕೋತಾ ಇದ್ದೀನಿ. ಈ ನೀರನ್ನು ವೇಸ್ಟ್ ಮಾಡಬೇಡಿ, ನೆಕ್ಸ್ಟು ಗ್ರೇವಿ ಮಾಡ್ತೀವಲ್ಲ ಆಗ ಈ ನೀರನ್ನೇ ಯೂಸ್ ಮಾಡಿಕೊಂಡ್ರೆ ಆಗುತ್ತೆ. ನೋಡಿ, ಇದನ್ನು ತಣ್ಣಗಾಗಿದೆ ಸೊಪ್ಪು. ನಾನು ಸ್ವಲ್ಪ ಜಾಸ್ತಿ ಮಾಡ್ತಿದ್ದೀನಿ ಗ್ರೇವಿ. ಸ್ಪೈಸಸ್ನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಅದನ್ನು ಜಾಸ್ತಿ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಜಾಸ್ತಿ ಖಾರ ಮಾಡ್ತಿಲ್ಲ, ಸೊ ಹಂಗಾಗಿ. ಇಲ್ಲಿ ಮೆಣಸಿನ್ಕಾಯಿ ಮತ್ತು ಜೀರಿಗೆ, ಶುಂಠಿ ಬೆಳ್ಳುಳ್ಳಿ, ಪಾಲಕ್ ಸೊಪ್ಪು ಇಷ್ಟನ್ನ ರುಬ್ಕೋಬೇಕು. ಚೆನ್ನಾಗಿ ರುಬ್ಕೊಂಡಾದಮೇಲೆ ನೋಡಿ, ಜೀರಿಗೆ ಹಾಕ್ತಿದ್ದೀನಿ. ಇಷ್ಟನ್ನು ರುಬ್ಕೋಬೇಕು ಇವಾಗ. ನೋಡಿ, ರುಬ್ಬಿದಾಯಿತು. ಈಗ ಪಾತ್ರೆ ಇಟ್ಟು ಅದಕ್ಕೆ ಪನ್ನೀರ್ ಇದೆಯಲ್ಲ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಬೆಣ್ಣೆ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ. ನಾನಿಲ್ಲಿ ಬೆಣ್ಣೆ ಹಾಕ್ತಿಲ್ಲ, ಎಣ್ಣೆ ಹಾಕ್ತಿದ್ದೀನಿ. ನೀವು ಬೇಕಾದರೆ ಬೆಣ್ಣೆ ಯೂಸ್ ಮಾಡ್ಕೋಬೋದು. ಸ್ವಲ್ಪ ಹುರ್ಕೋಬೇಕು ಎಣ್ಣೆಯಲ್ಲಿ, ತಳ ಹಿಡ್ಬಿಡುತ್ತೆ. ಲೋ ಫ್ಲೇಮಲ್ಲಿ ಹಾಗೆ ಕೈ ಆಡಿಸ್ಕೊಳ್ಳಿ. ಅದೇ ಪಾತ್ರೆಯಲ್ಲಿ ನಾನು ಗ್ರೇವಿ ಮಾಡ್ತೀನಿ, ಸೊ ಹಂಗಾಗಿ ಇದರಲ್ಲೇ ಹುರ್ಕೋತಾ ಇದ್ದೀನಿ. ಈಗ ಇದೇ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕ್ತಿದ್ದೀನಿ. ಇದಕ್ಕೆ ಫ್ಲೇವರ್ಗೋಸ್ಕರ ಒಂದು ಚಕ್ಕೆ, ಒಂದು ಅರ್ಧ ಇಂಚು ಚಕ್ಕೆ ಹಾಕ್ತಿದ್ದೀನಿ. ಇದಕ್ಕೆ ಪಲಾವ್ ಎಲೆ ಒಂದು ಹಾಕ್ಕೋಬೋದು ಫ್ಲೇವರ್ಗಷ್ಟೇ. ಮತ್ತು ಈರುಳ್ಳಿನ ಚೆನ್ನಾಗಿ ಹುರ್ಕೋಬೇಕು, ಸಣ್ಣದಾಗಿ ಹೆಚ್ಚಿರೋದು. ಇದನ್ನು ಚೆನ್ನಾಗಿ ಬಾಡಿಸ್ಕೊಳ್ಳಿ. ನೋಡಿ, ಆಗಿದೆ. ಇವಾಗ ಟೊಮೊಟೊ ಹಾಕ್ತಿದ್ದೀನಿ. ನೋಡಿ, ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂದರೆ ಇದನ್ನು ಹೆಚ್ಚಿಗೆ ತೊಗೋಬೋದು, ಈರುಳ್ಳಿ ಮತ್ತು ಟೊಮೊಟೊನ. ಈಗ ಸ್ಪೈಸಸ್ ಏನಿದೆ ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ಚೆನ್ನಾಗಿ ಬಾಡಿಸ್ಕೋಬೇಕು. ನೋಡಿ, ಇಲ್ಲಿ ಆಗಿದೆ. ಈಗ ರುಬ್ಬಿರೋ ಪೇಸ್ಟ್ ಇದೆಯಲ್ಲ, ಪಾಲಕ್ದು ಪೇಸ್ಟು, ಅದನ್ನು ಹಾಕ್ತಿರೋದು. ನೋಡಿ, ಹಂಗೆ ಚೆನ್ನಾಗಿ ಕೈ ಆಡಿಸ್ಕೊಳ್ಳಿ. ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ತುಂಬ ತೆಳುಗಾದರೆ ಚೆನ್ನಾಗಿರಲ್ಲ, ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ. ಕುದೀತಾ ಇದೆ ಇವಾಗ, ಚೆನ್ನಾಗಿ ಹಂಗೆ ಕುದಿಸಿ. ಇವಾಗ ಏನು ಅಂತಂದರೆ, ಅದು ನೀರು ಕುದಿಸಿರೋದು, ಸೊಪ್ಪು ಬೇಯಿಸಿದ್ದಿತ್ತಲ್ಲ ಆ ನೀರನ್ನು ಆ್ಯಡ್ ಮಾಡ್ಕೊಂಡಿರೋದು. ಇದು ಎಕ್ಸ್ಟ್ರಾ ನೀರೇನು ಹಾಕಿಲ್ಲ ನಾನು. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಮಕ್ಳಿಗೆ ಮಾಡಿಕೊಡಿ, ಇದು ತುಂಬ ಒಳ್ಳೆಯದು, ತುಂಬ ಇಷ್ಟಪಟ್ಟು ತಿಂತಾರೆ. ಇದಕ್ಕೆ ವಾರಕ್ಕೊಂದ್ಸಲ, 15 ದಿವಸಕ್ಕೊಂದ್ಸಲ, 2 ಸಲ ಈ ಥರ ಮಾಡಿಕೊಡಿ. ತುಂಬ ಒಳ್ಳೆಯದು ಪಾಲಕ್ ಪನ್ನೀರು. ನಮಗೂ ಅಷ್ಟೇ ತುಂಬ ಹೆಲ್ದಿ ಕೂಡ ಇದು.
ಇವಾಗ ನೋಡಿ ಚೆನ್ನಾಗಿ ಕುದ್ದಿದೆ. ಈಗ ಸಾಲ್ಟ್ ಎಷ್ಟು ಬೇಕೋ ಅಷ್ಟು ರುಚಿಗೆ ಹಾಕ್ಕೊಳ್ಳಿ. ಚೆನ್ನಾಗಿ ಕುದೀತಾ ಇದೆ. ಸಾಲ್ಟ್ ಹಾಕಿದ್ದೀನಿ ನೋಡಿ. ರುಚಿ ನೋಡ್ಕೊಂಡು ಹಾಕ್ಕೊಳ್ಳಿ. ಒಂದು ಸಲ ಕೈ ಆಡಿಸಿ ತಳ ಇಟ್ಬಿಡುತ್ತೆ. ಈಗ ನೋಡಿ ಪನ್ನೀರ್ ಹಾಕ್ತಿದ್ದೀನಿ. ಪನ್ನೀರ್ ಹಾಕಿ ನಿಧಾನಕ್ಕೆ ಇದು ಮಾಡಿ ಮಿಕ್ಸ್ ಮಾಡಿ ನೋಡಿ ತಳ ಹಿಡಿಯೋ ಥರ ಆಗಿಬಿಡುತ್ತೆ. ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಾಕಿ. ಈಗ ನೀವು ಫ್ರೆಶ್ ಕ್ರೀಮ್ ಇದ್ದರೆ ಅದನ್ನೇ ಹಾಕ್ಬೋದು. ಇಲ್ಲಿ ನಾನು ಗೋಡಂಬಿ ನೆನೆಸಿರೋದು ರುಬ್ಬಿರೋದು ಹಾಕಿರೋದು ಮತ್ತು ಸ್ವಲ್ಪ ಗರಂ ಮಸಾಲ ಹಾಕ್ತಿದ್ದೀನಿ ನೋಡಿ. ಲಾಸ್ಟಿಗೆ ಕಸೂರಿ ಮೇಥಿ ಹಾಕ್ತಿದ್ದೀನಿ, ಫ್ಲೇವರ್ ಚೆನ್ನಾಗಿ ಬರುತ್ತೆ ಅಂತ. ಪಾಲಕ್ ಪನ್ನೀರಲ್ಲೂ ತುಂಬ ವೆರೈಟೀಸ್ ಇದೆ. ನಾನು ನೆಕ್ಸ್ಟ್ ಇನ್ನೊಂದು ಟೈಪಲ್ಲಿ ಮಾಡ್ತೀನಿ, ಅದು ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದಕ್ಕೆ ಕಾಂಬಿನೇಷನ್ ಅಂದರೆ ಚಪಾತಿ, ಲೇಯರ್ ಚಪಾತಿನೂ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕ್ತೀನಿ. ನಾನು ಮಾಡಿರೋದು ನೋಡ್ಕೊಳ್ಳಿ ಅಲ್ಲಿ ಬೇಕಂದರೆ. ಚಪಾತಿಗೆ ಒಳ್ಳೆ ಕಾಂಬಿನೇಷನು ಮತ್ತು ರೈಸ್ಗೂ ಚೆನ್ನಾಗಿರುತ್ತೆ. ನೋಡಿ ಒಂದು ಸಲ ಟ್ರೈ ಮಾಡಿ ಮನೆಯಲ್ಲಿ. ಮಕ್ಳಿಗೆ ಮಾಡಿಕೊಡಿ, ತುಂಬ ಇಷ್ಟಪಟ್ಟು ತಿಂತಾರೆ. ನೋಡಿ ಆಗಿದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಗ್ರೇವಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದಕ್ಕೆ ಕಾಂಬಿನೇಷನ್ ಅಂದರೆ ಚಪಾತಿ, ಮೊದಲೇ ಹೇಳ್ದಾಗೆ ಚಪಾತಿಗೆ ಚೆನ್ನಾಗಿರುತ್ತೆ. ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಮಕ್ಳಿಗೂ ಮಾಡಿಕೊಡಿ, ಹೇಗಿತ್ತು ಅಂತ ತಿಳಿಸಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.